ನಿನ್ನ ಜೊತೆಯಲಿ ಜೊತೆಯಲಿ. ಇಷ್ಟಕ್ಕಾಗಲೇ ನಮ್ಮ CM ರಂಜಿತ್ ಕುಮಾರ್ ಅವ್ರ ಇನ್ನೊಂದು ಮುಖವಾಡ ಏನಂತ ಬಯಲಾಗ್ತಿರುತ್ತೆ. ಅನುಭವಿಸ್ಲಿ. ಅನುಭವಿಸೋದು ಅವರಲ್ಲ ಕಣು, ನೀನು ನಾನು. ಯಾಕಂದರೆ ಇನ್ನೊಂದು ಮುಖ, ಆ ಇನ್ನೊಂದು ಕತೆ ಇರೋದು ನಿನ್ನ ಸೀನಿಯರ್ಗೆ. ಗಾಜಿನ ಗೊಂಬೆ ಥರ ನೋಡ್ಕೊಂಡಿದ್ದೀನಿ ಇದನ್ನ ಇನ್ನೊಬ್ರು ಮುಟ್ಟೋದಿಲ್ಲ. ಅವ್ರ ನೆರಳು ಸೋಕಿದ್ರು ತಡ್ಕೊಳಕ್ಕಾಗಲ್ಲ, ಜೀವನೇ ಹೋದಂಗಾಗತ್ತೆ ಗೊತ್ತಾ. ಬರೀ ನೆರಳಲ್ವೋ, ಯಾರೋ ಬಂದು ಈ ಹಾಳು ದೇಹನೇ ಎಂಜಾಯ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಗೊತ್ತಾದರೆ ನೀನು ಏನಾದರೂ ಮಾತಾಡ್ರಿ. ನೀವು ಹಿಂಗೆ ಸೈಲೆಂಟ್ ಆಗ್ಬಿಟ್ರೆ ನಾನು ಟೆನ್ಷನ್ ಆಗಿ ಹೋಗ್ತೀನಿ. ನೀವು ಯಾವಾಗಲೂ ನಗ್ನಗಾಡ್ಕೊಂಡು ನನ್ಗೆ ಯಾವಾಗಲೂ ಬೈಕೊಂಡು ಹೊಡ್ಕೊಂಡು ಖುಷಿಯಾಗಿರ್ಬೇಕಂಡ್ರೆ ಈ ಸೀನಿಯರ್ ತಿರುಗ್ರಿ ಈ ಕಡೆ, ತಿರುಗ್ರಿ ರೀ. ಏನಾಯ್ತು ರೀ? ಏನಾಯ್ತು ಪುಟ? ಇನ್ನೂ ಭಯನಾ? ಏನೂ ಆಗಲ್ಲ, ನಾನು ಇದೀನಿ ತಾನೇ ನಿನ್ನ ಜೊತೆಲಿ. ಜಾಣೆ ಅಲ್ಲ? ಅಳಬಾರ್ದು, ಓಕೆನಾ? ಹೆದರ್ಕೋಬೇಡ ಪುಟ್ಟ. ನನಗೆ ನಿನ್ನ ಪ್ರೀತಿ, ನಿನಗೆ ನನ್ನ ಪ್ರೀತಿನೇ ರಕ್ಷಾ ಕವಚ. ಅದು ಸ್ಟ್ರಾಂಗ್ ಆಗಿರೋವರೆಗೂ ಇಂಥ 1000 ಜನ ರಂಜಿತ್ ಕುಮಾರ್ ಬಂದರು ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಹೇಳ್ಬೇಡ್ರಿ ಪ್ಲೀಸ್. ನೀವು ಆರಾಮಾಗಿರಿ, ಟೆನ್ಷನ್ ತೊಗೋಬೇಡಿ. ನಾನು ಫ್ರೆಶ್ ಆಗಿ ಬರ್ತೀನಿ, ಓಕೆನಾ? ಏನು ಮಾಡಲಿ, ಈ ವಿಷಯ ಬಿಟ್ಬಿಡಿ ಅಂತ ನಾನೇ ಬೇಡ್ಕೊಂಡು ಬಿಡ್ಲಾ? ನಮಸ್ಕಾರ ರಿಪೋರ್ಟರ್ ಸಾಹೇಬ್ರಿಗೆ. ನಿಮ್ಮ ವಿಷಯ ಎಲ್ಲ ಗೊತ್ತಾಯಿತು. ಹಲೋ, ಮಾತಾಡಲ್ವೇನ್ರಿ? ಕೋಪನ ನನ್ನ ಮೇಲೆ? ಅಲ್ಲ, ಇದ್ದಕ್ಕಿದ್ದಂಗೆ ದೂರ ಆಗಿದ್ದು ನೀವೇ, ಈಗೇನು ಕಾರಣ ಇಲ್ಲದೆ ಹಾಗೆ ಸಾಧಿಸ್ತಿರೋದು ನೀವೇ. ಅಂಥ ತಪ್ಪು ನಾ ಏನ್ರಿ ಮಾಡಿದ್ದೀನಿ? ಏನಾದರೂ ನಿಮ್ಮ ವಿಷಯದಲ್ಲಿ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅದು ಬಿಟ್ಟು ಈ ಥರ ಎಲ್ಲ ಜನಗಳ ಮುಂದೆ ಮರ್ಯಾದೆ ಕಳಿಬೇಡ್ರಿ. ಪ್ರಮಾಣವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ, ನಿಮ್ಮ ಮಿಸಸ್ ಮೇಲೆ ನಡೆದಿದ್ದ ಅಟ್ಯಾಕಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಯಾರೋ ನನ್ನ ಅನ್ಕೊಂಡ್ರೆ ಆಗದೆ ಇರೋರು ನನ್ನ ಹೆಸರನ್ನು ಕೆಡಿಸ್ಬೇಕು ಅಂತ ನನ್ನ ಹೆಸರನ್ನು ಬಳಸ್ಕೊಂಡು ನಿಮ್ಗೆ ಹೊಡೆಯಕ್ಕೆ ಬಂದಿದ್ದಾರೆ.
ಇದೇ ಸತ್ಯ. ಆಮೇಲೆ ಲೈವ್ ಟೆಲಿಕಾಸ್ಟಲ್ಲಿ ನನ್ನ ಹಳೆ ಕಥೆ ಬಗ್ಗೆ ಕೇಳಿದ್ರಿ. ನಾನು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂತ ಅದೊಂದು ದೊಡ್ಡ ಇಶ್ಯೂನೂ ಮಾಡಿದ್ರಿ. ಆ ಎಲ್ಲ ಪ್ರಶ್ನೆಗಳಿಗೂ ನಾನು ನಾಳೆ ಉತ್ತರ ಕೊಡ್ತೀನಿ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಯಾರ್ಯಾರ ಕ್ಯೂರಿಯಾಸಿಟಿ ಇದೆಯೋ ಅವ್ರಿಗೆಲ್ಲ ಆನ್ಸರ್ ಮಾಡಬೇಕು ನಾನು. ಅದಕ್ಕೆ ದಯವಿಟ್ಟು ನಾಳೆ ಮನೆಗೆ ಬಂದ್ಬಿಡಿ. ಇಬ್ಬರು ಕೂತ್ಕೊಂಡು ಮಾತಾಡೋಣ, ಒಂದು ಪರಿಹಾರ ಕಂಡುಕೊಳ್ಳೋಣ. ಓಕೆನಾ? ಏನಾದರೂ ಮಾತಾಡ್ರಿ ಅಭಯ್. ಸೀನಿಯರ್, ಯಾರ್ದು ಈ ಫೋನು? ನಿಮ್ಮ ರಂಜಿತ್ ಸರ್ದು. ಹೌದಾ? ಆ ಮನುಷ್ಯ ಯಾಕ್ರಿ ಫೋನ್ ಮಾಡಿದ್ರು? ಮತ್ತೇನಂತೆ ಅವ್ರದ್ದು? ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೆಂಗೆ? ಇಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗೂ ನಾಳೆ ಉತ್ತರ ಕೊಡ್ತೀನಿ, ಮನೆಗೆ ಬನ್ನಿ ಅಂತ ಹೇಳಿದ್ರು. ಇಸ್ ಇಟ್? ನಿಜವಾಗ್ಲೂ ಏನ್ರಿ? ಮೈ ಗಾಡ್, ಆ ಮನುಷ್ಯನಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಡ್ತಾ? ಬರಲೇಬೇಕು. ನಾವೇನು ಕಡಿಮೆನ ಶಾಕ್ ಕೊಟ್ಟಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸೀಟ್ ಬಿಟ್ಟಿಲ್ಲೋ ಗತಿ ಬಂದಿದೆ ಈಗ. ಅಂದಮೇಲೆ ನನ್ನನ್ನು ಮನೆಗೆ ಕರೀಲೇಬೇಕು, ಕೈ ಕಾಲು ಹಿಡಿಲೇಬೇಕು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಜಾತಿ ಅದ್ರದ್ದು. ಓಕೆ ಕಂಡ್ರೆ, ನಾಳೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಹಳೆ ಲವ್ ಸ್ಟೋರಿ ಬಗ್ಗೆ ಅದು ಏನೇನು ಹೇಳ್ತಾರೋ ಹೇಳಿ, ಎಲ್ಲ ಕೇಳ್ತೇನೆ. ಅವರೇ ಅವ್ರ ಬಾಯಿಂದ ಅವ್ರ ಹುಡುಗಿ ಬಗ್ಗೆ ಕ್ಲೂ ಕೊಡ್ತಾರೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ? ಸಾಧ್ಯವಾದರೆ ಅವ್ರ ಹುಡುಗಿನೂ ನಾಳೆನೇ ಹುಡುಕಿ ಅವ್ರ ಮನೆಗೆ ಬಿಟ್ಬಿಟ್ಟೇ ಬರ್ತೀನಿ. ಸೂಪರ್ ಥ್ರಿಲ್ಲಿಂಗ್ ಆಗಿರುತ್ತೆ. ಇದನ್ನು ಮಾಡಿದೆ ಅಂದರೆ ಈ ಅಭಯ್ ಶೇಖರ್ ಅನ್ನೋ ಹೆಸರು ಎಲ್ಲೋ ಹೋಗಿ ಮುಟ್ಟಿರುತ್ತೆ. ಆಮೇಲೆ ನನ್ನ ಲೆವೆಲ್ಲ ಬೇರೆ ಆಗಿಬಿಡುತ್ತೆ ಕಣ್ರಿ. ಹಾಯ್ ಪ್ರತಿಮಾ. ನಮಸ್ಕಾರ. ಇದೇನ್ರಿ ಬಾಯ್ ಫ್ರೆಂಡ್ ಕಣ್ರಿ, ನಾನು ನಮಸ್ಕಾರ ಹೇಳ್ತಿದ್ರಲ್ರಿ. ಯಾರೇ ಆದ್ರೂ ಗೌರವ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಯ್ತು ಬಿಡಮ್ಮ ತಾಯಿ, ಎಲ್ಲಿಗೆ ಹೊರಟ್ರಿ? ಕೊತ್ತಂಬರಿ ಸೊಪ್ಪು ತರಕ್ಕೆ ಅಂತ ಮಾತ್ರ ಹೇಳ್ಬೇಡ ತಾಯಿ. ಇಲ್ಲಪ್ಪ, ಶುಂಠಿ ಬೆಳ್ಳುಳ್ಳಿ ತರಕ್ ಹೋಗ್ತಿದ್ದೀನಿ. ನಮ್ಮ ಮನೇಲಿ ಸಾಂಬಾರ್ಗೆ. ಆಯ್ತು ಆಯ್ತು, ನಿಮ್ಮ ಮನೇಲಿ ಸಾಂಬಾರ್ ಗಮ್ ಅನ್ಬೇಕಂದ್ರೆ ಇದೆಲ್ಲ ಹಾಕ್ಲೇಬೇಕು. ಗೊತ್ತು ಗೊತ್ತು, ಅದೆಲ್ಲ ಬಿಡ್ರಿ, ಮುಖ್ಯವಾದ ವಿಷಯಕ್ಕೆ ಬನ್ನಿ. ಗೊತ್ತಾಗ್ಲಿಲ್ಲ. ಅದೇ ರೀ, ಎಷ್ಟು ದಿನ ಅಂತ ನಾವು ನೀವು ಕದ್ದು ಮುಚ್ಚಿ ಮೀಟ್ ಆಗೋದು? ಮನೇಲಿ ಮದುವೆ ವಿಷಯ ಮಾತಾಡ್ಬಿಡೋಣ ಅಂತ. ಮದ್ವೆನಾ? ಯಾರ್ಗೆ? ನಮ್ಮ ಪಕ್ಕದ ಮನೆ ಅಜ್ಜಿಗೆ. ಅಜ್ಜಿಗೆ ಮದ್ವೆನಾ? ಅದು ಈ ವಯಸ್ಸಲ್ಲಿ? ಮುದುಕರಾದ್ಮೇಲೆ ಮದ್ವೆ ಮಾಡ್ಕೊಂಡ್ರೆ ನರಕದಲ್ಲಿ ಏನ್ ಮಾಡ್ತಾರೆ? ನನಗೆ ಕೋಪ ಬರಿಸ್ಬೇಡ್ರಿ. ನಾನು ಮಾತಾಡ್ತಿರೋದು ನನ್ನ ನಿಮ್ಮ ಮದುವೆ ವಿಷಯನ. ನಮ್ಮ ಮದ್ವೆನಾ? ಹೋಗಿಪ್ಪ, ನೀವ್ ಏನೇನೋ ಮಾತಾಡ್ತೀರಾ. ಅಯ್ಯೋ, ನಿಮ್ಮ ಮದುವೆ ವಿಷಯ ಮಾತಾಡೋದು ಕೆಟ್ಟದೇನ್ರಿ? ಕಡೆಯವ್ರಿಗೂ ಹೀಗೆ ಲವ್ ಮಾಡ್ಕೊಂಡಿರಕ್ಕಾಗತ್ತಾ? ಮದ್ವೆಗೆ ಒಪ್ಪಿಸ್ಬಾರ್ದಾ? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಾನಂತೂ ನಮ್ ಕಡೆಯವರೆಲ್ಲ ಒಪ್ಕೊಂಡ್ರೇನೆ ಮದ್ವೆ ಮಾಡ್ಕೊಳ್ಳೋದು. ನಿಮ್ ಕಡೆಯವರು ಅಂತಂದ್ರೆ ಇನ್ಯಾರ್ರಿ? ನಿಮ್ಮಮ್ಮ ತಾನೇ? ಯಾಕೆ ಅಪ್ಪ ಒಪ್ಕೋಬಾರ್ದಾ? ಆಯ್ತು, ಅವರು ಒಪ್ಸೋಣ.
ಅಪ್ಪ ಅಮ್ಮ ಒಪ್ಕೊಂಡ್ರೆ ಸಾಕಾ? ಶಾಲಿನಿ ಅಕ್ಕ, ಅಭಯ್ ಬಾವ ಒಪ್ಕೋತಾರೆ ಬಿಡ್ರಿ. ಅಷ್ಟೇನಾ? ದಿಶಾ ಅಕ್ಕ, ಕರ್ಣ ಬಾವ ರೀ ಅವ್ರನ್ನು ಒಪ್ಸೋಣ ಬಿಡ್ರಿ. ಏನ್ ಅಷ್ಟಕ್ಕೆ ಮುಗ್ದೋಯ್ತಾ? ಅಭಯ್ ಬಾಬನ್ ಅಪ್ಪ ಅಮ್ಮ ಒಪ್ಕೋಬೇಕಾ? ಆಮೇಲೆ ಅವ್ರ ಅಪ್ಪ ರಚಿನ್ ತಾತ, ಈ ಕಡೆ ಗೌರಿ ಅಮ್ಮ, ಆಮೇಲೆ ಈ ಕಡೆ ಕರ್ಣ ಬಾವ ಅವ್ರ ಅಪ್ಪ ಅಮ್ಮ, ಆಮೇಲೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ದೊಡ್ಡಮ್ಮ ಮಗಳು ವಸಂತಕ್ಕ, ಅವ್ರ ಗಂಡ, ಅವ್ರ ಕಡೆಯವರು, ಆಮೇಲೆ ಅವ್ರ ಅತ್ತೆ ಸಿದ್ದಮ್ಮ, ಆಮೇಲೆ ಕೋದನ್ ಮಾಮ, ಆಮೇಲೆ ಈ ಕಡೆ ನಮ್ಮ ಅಪ್ಪನ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮಗ ಸೀಗೆ ರಂಗಣ್ಣ, ಆಮೇಲೆ ದಾಕ್ಷಿ ಆಂಟಿ, ಆಮೇಲೆ ಸುಶೀಲತ್ತೆ, ಗೋವಿಂದ್ ಮಾಮ, ಆಮೇಲೆ ಅವ್ರ ಮಗಳು ಪದ್ದಿ ಅಕ್ಕ, ಅವ್ರ ಬಾರ್ಗಿತಿ ಯಾರೋ ಇದ್ದಾರಲ್ಲ, ಹಾಂ ಕುಮುದ ಅತ್ಗೆ, ಆಮೇಲೆ ಶ್ರೀಕಂಠ್ ಮೇಷ್ಟ್ರು, ಪಾಂಡು ಮಾಮ, ಚೂಡ ಆಂಟಿ, ಆಮೇಲೆ ಸದರಮ್ಮಕ್ಕ, ಆಮೇಲೆ ಅವ್ರ ಅತ್ತಿಗೆ, ಅವ್ರ ಮನೆಯವರೆಲ್ಲ. ರೀ ಏನಾಯ್ತು ನಿಮ್ಗೆ? ರೀ ಹೇಳಿ. ಏನಾಯ್ತಾ? ಅಯ್ಯೋ ನಿಮ್ಮ ಇಡೀ ವಂಶಾವಳಿನೇ ಕರೀತಿದ್ದೀರಲ್ರಿ. ನಾನೆಲ್ಲಿ ಕರ್ದೆ? ಇನ್ನು ಮುಖ್ಯವಾದವ್ರು 4 ಜನ ಹೆಸರು ಹೇಳಿದ್ರೆ ಅಷ್ಟೇನೆ. ನಮ್ಮ ಮದ್ವೆಗೆ ಒಪ್ಕೋಬೇಕಾಗಿರೋರು ಇನ್ನು ತುಂಬಾ ಜನ ಇದ್ದಾರೆ. ಆ ಶೇಖರ್ ಮಾವ, ಅವ್ರ ತಂಗಿ, ಅವ್ರ ಮನೆಯವರು, ಮತ್ತೆ ಸೀತಾ ಆಂಟಿ, ಅವ್ರ ಅತ್ತಿಗೆ, ಅವ್ರ ಮನೆಯವರು. ಆಯ್ತು ಒಪ್ಸೋಣ. ಆಯ್ತು ಆಯ್ತು. ಇದ್ಯಾಕೆ ಬಸವಣ್ಣನ ಹಂದಿ ಥರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಓಡಾಡ್ತೀಯಲ್ಲ, ಏನು ವಿಷಯ? ನನ್ನ ತಿಕ್ಲು, ಅದಕ್ಕೆ ಓಡಾಡ್ತಾ ಇದ್ದೀನಿ. ನಿನ್ಗೇನು ಕಷ್ಟ? ಸುಮ್ಮನೆ ಓದು. ಇದು ಗೊತ್ತಿರಲಿಲ್ಲ. ಪ್ರತಿಮಾ, ಬೆಳ್ಳುಳ್ಳಿ ತೊಗೊಂಡ್ಬ ಅಂತ ಕಳಿಸಿದ್ದಕ್ಕೆ ಅಷ್ಟೊಂದು ಲೇಟಾಗಿ ಬಂದಿಯಲ್ಲ, ಯಾಕೆ? ನಾನು ಬೇಗ ಬರೋಣ ಅಂತಾನೆ ಹೊರಟಿದ್ನಮ್ಮ. ಅಷ್ಟರೊಳಗೆ ಅವ್ರು ಸಿಕ್ಬಿಟ್ರು, ಅದಕ್ಕೆ ಲೇಟ್ ಆಯ್ತು. ಅವ್ರು ಸಿಕ್ಬಿಟ್ರಾ? ಯಾರು ಸಿಕ್ಕಿದ್ದು? ಅದೇ ಅವರು ಅಯ್ಯೋ, ಅವ್ರ ಹೆಸರು ಹೇಳಂಗಿಲ್ಲ. ಹೇಳಿದ್ರೆ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ. ಪ್ರತಿಮಾ, ನನಗೆ ಕೋಪ ಬರಿಸ್ಬೇಡ. ನಾವಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರೋ ಹುಡುಗ ಅವನ ಜೊತೆ ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇದ್ದಿಲ್ಲ. ಯಾರೇ ಅದು? ಅವನಿಗೂ ನಿಮ್ಗೆ ಹೆಂಗೆ ಪರಿಚಯ? ಅವರೇ ಕಣಮ್ಮ. ಅವ್ರು ನನ್ನ ತುಂಬ ಇಷ್ಟಪಡ್ತಾರಂತೆ. ಏನೋ ಇಷ್ಟಪಡ್ತಿದ್ದಾನ? ಲವ್ ಮಾಡ್ತಿದ್ದಾನ? ಯಾವನೇ ಅವನು? ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀರಾ? ಗಂಡ ಆಗೋರ್ ಹೆಸರು ಹೇಳಿದ್ರೆ ನರ್ಕದಲ್ಲಿ ನಾಲ್ಗೆ ಸೀಳಿ ಉಪ್ಪು ಖಾರ ಇಲ್ಲ ಉಪ್ಪು ಮೆಣಸು ಹಾಕ್ತಾರಂತೆ. ಗಂಡನ ಕತ್ತೆ. ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಕಳ್ಸಿದ್ರೆ ಲವ್ ಗಿವ್ ಅಂತ ಓಡಾಡ್ತಿದ್ಯೇನೆ. ಅಯ್ಯೋ ದೇವ್ರೆ, ನನ್ನ ಕರ್ಮಕ್ಕೆ ನನ್ನ ಮರ್ಯಾದೆ ತೆಗಿಯಕ್ಕೆ ಅಂತ ಹುಟ್ಟಿದ್ದೀರಾ ನೀವೆಲ್ಲ. ರಾಕ್ಷಸಿಗಳು ರಾಕ್ಷಸಿಗಳು. ಅಮ್ಮ ಇಲ್ಲಮ್ಮ. ಏನಿಲ್ಲಮ್ಮ, ಮಾತಾಡಿದ್ರೆ ಕತ್ತೂರು ಸಾಕ್ಬಿಡ್ತೀನಿ ಅಲ್ವೇ? ನೀನೊಬ್ಳಾದ್ರೂ ನೆಟ್ಟಿಗಿರ್ತೀಯ ಅಂದ್ರೆ ನಿನ್ನ ಹಣೆ ಬರೋನು ಇಷ್ಟೇ ಆಗೋಯ್ತಾ? ನನ್ನ ಮುಂದೆನೆ ಗಂಡ ಅಂತ ಗಂಡ ಅಂತ ಹೇಳ್ಕೊತೀನಿ. ಅಮ್ಮ ಪ್ಲೀಸ್ ಹೊರಗೆ ಹೊಡಿಬೇಡಿ. ನೀನಪ್ಪ, ನೀವೇನು ಇಷ್ಟೊತ್ತಲ್ಲಿ? ಅದು ಏನೋ ವಿಷಯ ಮಾತಾಡ್ತಾ ಇದ್ವಿ.
ಸ್ವಲ್ಪ ಟೆನ್ಷನಲ್ಲಿದ್ದೀವಿ. ನೀನು ನಾಳೆ ಪಾಪ. ಇಲ್ಲಮ್ಮ, ನೀವು ಮಾತಾಡ್ತಿರೋ ವಿಷಯ ನನಗೂ ಸಂಬಂಧಪಟ್ಟಿದೆ, ಅದಕ್ಕೆ ಬಂದೆ. ಅಂದರೆ ನಿಮ್ಮ ಮಗಳನ್ನ ಇಷ್ಟಪಡ್ತಿರೋ ಹುಡುಗ ನಾನೇನಮ್ಮ. ನೀನಾ? ಹೂನಮ್ಮ. ಆ್ಯಕ್ಚುಲಿ ಶಾಲಿನಿ ಮದುವೆಲೇ ಇವ್ರಿಗೆ ನಾನು ಮನಸ್ಸು ಕೊಟ್ಬಿಟ್ಟಿದ್ದೆ. ಅಭಯ್ ಬಂದು ನಿಮ್ಮ ಮನೆ ಹುಡುಗಿ ವಿಷಯ ಹೇಳಿದಾಗ ಪ್ರತಿಭಾ ಅಂದ್ಕೊಂಡೆ ನೋಡೋಕೆ ಬಂದಿದ್ದು. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಆಮೇಲೆ ಇದನ್ನೆಲ್ಲ ಪ್ರತಿಮಾ ಅವ್ರ ಹತ್ರನೇ ಹೇಳಿ ಅವ್ರ ಒಪ್ಪಿಗೆ ತಗೊಂಡು ಈಗ ನಿಮ್ಮ ಹತ್ರ ಈ ವಿಷಯನೆಲ್ಲ ಹೇಳೋಣ ಅಂತ ಬಂದಿದ್ದೀನಿ. ತಗಳಪ್ಪ ಕಳ್ಳನ ಮಗ. ಏನೇನೋ ನೆಪ ಹಾಕ್ಕೊಂಡು ನಮ್ಮ ಮನೆ ಮುಂದೆ ಹುಚ್ಚನಾಯ್ತ ಅಲಿತಿದ್ದಾಗಲೇ ಗೊತ್ತು ಏನೋ ಕಿತಾಪತಿ ಮಾಡಕ್ಕೆ ಬಂದಿದೀಯಾ ಅಂತ. ಪಾರು ಹುಷಾರು, ಕಳ್ಳನ ಮಗ ಮಳ್ಳನ್ ಥರ ಮಾತಾಡ್ತಾನೆ. ಮೊದಲು ಆಚೆ ಕಳಿಸೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನಿಜವಾಗ್ಲೂ ಹೇಳ್ತಿದ್ಯಪ್ಪ? ನಿಜವಾಗ್ಲೂ ನಮ್ಮ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳನ್ನು ತುಂಬ ಸುಖವಾಗಿ ನೋಡ್ಕೊಳ್ತೀನಿ. ಸುಖವಾಗಿ ನೋಡ್ಕೊತಾನಂತೆ, ಸುಖವಾಗಿ. ಅವನಿಗೆ ಹೊಟ್ಟೆಗೆ ಇಟ್ಟಿಲ್ಲ, ಸುಖವಾಗಿ ನೋಡ್ಕೊತಂತೆ. ಆಚೆಗೆ ಅಂಕಲ್ ಹಾಗನ್ಬೇಡಿ, ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಿದ್ದೀನಿ ನಾನು. ನೋಡಯ್ಯ, ನನ್ನ ಮಗಳು ರೊಟ್ಟಿ ಇದ್ದಾಗಿದ್ದಾಳೆ. 100 ಜನ ಹುಡುಗರು ಅವ್ನು ಇಷ್ಟಪಡ್ತಾರೆ. ಆಗತ್ತಾ? ಎಲ್ರಿಗೂ ಮದುವೆ ಮಾಡ್ಕೊಡಕ್ಕಾಗತ್ತಾ? ಹೋಗ ಆಚೆ ಕಡೆ. ನೋಡಿ, ಹೀಗೆಲ್ಲ ಮಾತಾಡಬೇಡಿ, ಸ್ವಲ್ಪ ಸುಮ್ಮನೆ ಇದ್ಬಿಡಿ. ಯಾಕೆ ಸುಮ್ಮನಿರ್ಬೇಕು? ನನ್ನ ಮಗಳನ್ನ ಇಂಥವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ 1000 ಕನ್ಸ್ಕೊಂಡಿರ್ತೀನಿ. ಅಂಥದ್ದಲ್ಲಿ ಯಾವುದೋ ಸ್ತಂಭ ಸ್ನಾನ ಮಾಡಿಕೊಂಡು 8 ಸೆಂಟ್ ಹಾಕೊಂಡ್ಬಿಟ್ರೆ ಅವನಿಗೆ ಕಾಲು ತೋಲ್ ಕನ್ಯಾದಾನ ಮಾಡ್ಲಾ? ಸಾಧ್ಯ ಇಲ್ಲ. ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಈ ಹುಡುಗ ಯಾರು ಅನ್ಕೊಂಡಿದ್ದೀರಾ? ನಮ್ಮ ಅಳಿಯಂದ್ರೆ ಹುಡುಕಿರೋದು. ಅಳಿ ಅಂತ ಹೇಳ್ಬಿಟ್ರೆ ಯಾವನೋ ತಿರುಪತಿ ಕೊಟ್ಟು ಮದುವೆ ಮಾಡ್ಕೊಳಕಾತ? ಸಾಧ್ಯವಿಲ್ಲ. ನೋ ಸರ್, ಹಾಗೆಲ್ಲ ಮಾತಾಡಬೇಡಿ ಸರ್. ನಾನೇನು ಗತಿಗೆಟ್ಟವನಲ್ಲ, ನನಗೂ ಸ್ವಂತ ಮನೆ ಇದೆ. ತಿಂಗಳಿಗೆ 50,000 ಸಂಪಾದನೆ ಮಾಡ್ತೀನಿ. 50,000? ಕರ್ನಾಟಕ ಸ್ಟೇಟ್ ಬಡ್ಜೆಟ್ಗಿಂತ ದೊಡ್ಡ. 50,000 ರೂಪಾಯಿ ಇಟ್ಕೊಂಡು ಏನೇ ಮಾಡ್ತೀಯ? ನನ್ನ ಮೊದಲನೇ ಅಳಿಯ 50 ಕೋಟಿ ಬಾಳ್ತಾನೆ. ನನ್ನ ಎರಡನೇ ಅಳಿಯ ಮಿನಿಸ್ಟರ್ ಮಗ ಇವತ್ತಲ್ಲ ನಾಳೆ 100 ಕೋಟಿಗೆ ಬಾಳ್ತಾನೆ. ನಿಂದೆಷ್ಟಯ್ಯ ಸಂಪಾದನೆ? 50,000. ಜೂಜುಬಿ. ಅಪ್ಪ, ನಿಮ್ ಕೈ ಮುಗಿತೀನಿ. ಅವ್ರು ಒಳ್ಳೆಯವರು, ಅವ್ರಿಗೆ ಅವಮಾನ ಮಾಡಬೇಡಿ. ಮತ್ತೆ ದೊರೆ ಮಗ ಬಂದ ಅಂತ ಒಳಗಡೆ ಕರೆದು ಉಪಚಾರ ಮಾಡಕ್ಕಾಗುತ್ತಾ? ನೋಡಮ್ಮ, ನನ್ನ 2 ಅಳಿಯೋದಕ್ಕಿಂತ ಹೆಚ್ಚಿನ ಸಂಬಂಧ ಸಿಕ್ಕಿದ್ರೆ ನೀನು ಮದುವೆ, ಇಲ್ಲದೆ ಹೋದ್ರೆ ಇಲ್ಲ. ಇಂಥ ಚಿಲ್ಲದೆ ಹುಡುಗ ಸವಾಸ ಮಾಡಿ ನೀನ್ ಜೀವನ ಹಾಳು ಮಾಡ್ಕೋಬೇಡ. ಹೋಗ್ತಾ ಇರೋ ಹೊರಗಡೆ, ಹೋಗ್ತಾ ಇರು ಅಂದೆ. ರೀ, ಏನು ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬೇಡಿ. ಅವ್ನು ತುಂಬ ಒಳ್ಳೆಯವನು, ಸಾಧು ಹುಡುಗ. ನೀನು ಸುಮ್ಮನೆ ಸಾಕು. ಒಳ್ಳೆತನ ಏನು ಉಪ್ಪಿನಕಾಯಿ ಹಾಕೊಳಕ್ಕಾಗತ್ತಾ? ಮಾರ್ಕೆಟಲ್ಲಿ ಮಾಡಿದ್ರೆ ಒಳ್ಳೆತನಕ್ಕೆ 3 ಕಾಸು ಸಿಗೋದಿಲ್ಲ. ಗೊತ್ತಿದೇನೋ? ನೋಡ, ಈಗಲೇ ಹೇಳ್ತಾ ಇದ್ದೀನಿ, ಈ ರಾಯಲ್ ರಂಗಸ್ವಾಮಿ ಮಗಳ ಸಂಬಂಧ ಮಾಡಬೇಕಾದ್ರೆ ಯೋಗ್ಯತೆ ಇರಬೇಕು. ಸುಮ್ಮನೆ ಹೋಗ್ತಾ ಇರ ನೀನು. ಹೋಗ್ತಾ ಇರ ಅಂಕಲ್, ಅರ್ಥ ಮಾಡ್ಕೊಳ್ಳಿ ಅಂಕಲ್. ನೋಡ, ಪ್ಲೀಸ್, ನಾನು ಹೇಳ್ತಾ ಇದ್ದೀನಿ, ಹೋಗು. ಹೋಗಯ್ಯ ಅಂಕಲ್. ನೀ ಸುಮ್ಮನೆ ಹೋಗಯ್ಯ. ಅಂಕಲ್. ಹೋಗಯ್ಯ, ಅರ್ಥ ಮಾಡ್ಕೊಂಡಾಗಿದೆ. ಹೋಗಯ್ಯ ನೀನು. ನೀವೇ ನನ್ನ ಅಡ್ಡಕ್ಕೂ ಹೊತ್ತಿಸಿ ಕೆಳಗಡೆನೂ ತಳ್ತಿದ್ದೀರಾ. ಯಾರನ್ನ ಯಾರು ಹತ್ಸಕ್ಕೂ ಆಗಲ್ಲ, ಯಾರನ್ನ ಯಾರು ಬೀಳ್ಸಕ್ಕೂ ಆಗಲ್ಲ ಸರ್.
ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರು ಹತ್ತುತ್ತಾರೆ, ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಬಿದ್ದು ಹೋಗ್ತಾರೆ.